ಪ್ರಥಮ PUC ಕನ್ನಡ ತರಗತಿಗೆ ಸ್ವಾಗತ. ಕಾವ್ಯಭಾಗ 4 ಹಲುಬಿದಲ್ ಕಲ್ಮರಂ ಕರಗುವಂತೆ. ಕಾವ್ಯ ರಚಿಸಿದವರು ಲಕ್ಷ್ಮೀಶ. ಮೊದಲಿಗೆ ಕವಿ ಪರಿಚಯವನ್ನು ನೋಡಿಕೊಳ್ಳುವ. ಅದಕ್ಕಿಂತ ಮೊದಲು ಈ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಲಿಲ್ಲ ಅವರು ಸಬ್ಸ್ಕ್ರೈಬರ್ ಆಗಿ ಸೈಡಲ್ಲಿರುವ ಬೆಲ್ ಐಕಾನ್ ಬಟನ್ ಒತ್ತಿ. ಯಾಕೆಂತೇಳಿದ್ರೆ ಪ್ರಥಮ PUC ಮತ್ತು ದ್ವಿತೀಯ PUCಯ ಕಾವ್ಯಭಾಗಗಳ ಎಲ್ಲ ಭಾವಾರ್ಥಗಳು ಮತ್ತು ಪ್ರಶ್ನೋತ್ತರಗಳು ನಿಮಗೆ ಸಿಗಲಿದೆ. ಲಕ್ಷ್ಮೀಶ. ಕಾಲ ಸುಮಾರು 1550. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು. ವಿದ್ವಾಂಸರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇವನಿಗೆ ಕರ್ನಾಟಕ ಕವಿಚೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳಿವೆ. ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾರೆ. ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನು ಕಟ್ಟಿಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ಕೂಡ ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗವಾಗಿದೆ. ಗೂಢಾಚಾರರ ಮಾತನ್ನು ಕೇಳಿದ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯವನ್ನು ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿ ಈ ಕಾವ್ಯಭಾಗದಲ್ಲಿ ವ್ಯಕ್ತಗೊಂಡಿದೆ. ಸೀತೆಯ ದುಃಖದಲ್ಲಿ ಪ್ರಕೃತಿ, ಪ್ರಾಣಿ, ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕಾವ್ಯಭಾಗದ ಪೂರ್ವ ಪೀಠಿಕೆಯನ್ನು ನೋಡಿಕೊಳ್ಳಿ. ಶತಮಾನಗಳು ಕಳೆದರೂ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ. ಶತಮಾನಗಳು ಕಳೆದರೂ ಕೂಡ ಆ ಅನಾದಿ ಕಾಲದಿಂದಲೂ ಕೂಡ ಹೆಣ್ಣಿನ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಡೆದೇ ಬಂದಿರುತ್ತದೆ. ಇವು ಕಾಲ ದೇಶಗಳನ್ನು ಮೀರಿ ನಡೆಯುತ್ತಿವೆ. ಈ ದೌರ್ಜನ್ಯಗಳು, ಈ ದಬ್ಬಾಳಿಕೆಗಳು ಒಂದು ಕಾಲಕ್ಕೆ ಸೀಮಿತವಾಗಿತ್ತೇ ಅಂತ ನೋಡಿದರೆ, ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿದ್ದೇವೆ ಅಥವಾ ದೇಶಕ್ಕೆ ಸೀಮಿತವಾಗಿದೆ ನೋಡಿದರೆ ಇಲ್ಲ, ಅದು ಕಾಲ ದೇಶಗಳನ್ನು ಮೀರಿ ಆ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳು ನಡೆಯುತ್ತಿವೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ. ಹಾಗಾಗಿ ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಈ ಕಾವ್ಯದ ಮೂಲಕ ನಾವು ಅರಿಯುವುದು ಸೂಕ್ತವಾಗಿದೆ. ಅಲ್ಲಿ ಕಾವ್ಯ ಭಾಗವನ್ನು ಗಮನಿಸಿ. ಅರಸ ಕೇಳ್ ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಾ ಎಂದು ಅಡಿಗಡಿಗೆ ತಲೆಗೊಡವಂತೆ ಇರಲ್ಕೆ ಪರಮ ದಾರುಣಂ ಆಯಿತೆಂದು ಅಯೋಧ್ಯಾಪುರದ ನೆರವಿನ ಜನಂ ಗುಜಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನು. ಇಲ್ಲಿ ವೈಶಂಪಾಯನ ಶಿಷ್ಯನಾದಂಥ ಜೈಮಿನಿ ಮುನಿ ಜನಮೇಜಯ ರಾಜನಿಗೆ ಈ ವೃತ್ತಾಂತವನ್ನು ತಿಳಿಸ್ತಾನೆ. ಜನಮೇಜಯ ಅಂತೇಳಿದರೆ ನಾವು ಮಹಾಭಾರತದಲ್ಲಿ ಪಾರ್ಥ ಮತ್ತು ಮಧ್ಯಮ ಪಾಂಡವ ಏನು ಅರ್ಜುನ ಇದ್ದಾನೆ ಮತ್ತು ಸುಭದ್ರೆಯ ಒಂದು ದಾಂಪತ್ಯದಲ್ಲಿ ಸಂಜನಿಸಿದಂಥ ಅಭಿಮನ್ಯು ಉತ್ತರೆಯ ಗರ್ಭಾಂಬುದಿಯಲ್ಲಿ ಜನಿಸಿದ ಪರೀಕ್ಷಿತ ರಾಜನ ಮಗನೇ ಜನಮೇಜಯನಾಗಿದ್ದಾನೆ. ಈ ಜನಮೇಜಯ ರಾಜನಿಗೆ
ಜೈಮಿನಿ ಮುನಿ ಹೇಳ್ತಾರೆ, ಎಲೈ ಜನಮೇಜಯ ರಾಜನೇ ಕೇಳು, ಸೌಮಿತ್ರಿ ವೈದೇಹಿಯಂ ಕೊಂಡು. ಸೌಮಿತ್ರಿ ಅಂತ ಹೇಳಿದ್ರೆ ಇಲ್ಲಿ ಯಾರು? ಸುಮಿತ್ರೆಯ ಮಗ, ದಶರಥನ ಪತ್ನಿಯಾದಂಥ ಸುಮಿತ್ರೆಯ ಮಗನಾಗಿದ್ದಾನೆ ಲಕ್ಷ್ಮಣನನ್ನು ನಾವು ಸುಮಿತ್ರೆಯ ಮಗ ಲಕ್ಷ್ಮಣನು ಸೌಮಿತ್ರಿ ಅಂತೇಳಿ ಕರಿತೇವೆ. ವೈದೇಹಿ ಅಂತಂದ್ರೆ ಸೀತೆ, ವಿದೇಹ ದೇಶದ ಅರಸುಪುತ್ರಿ ಆದುದರಿಂದ ಸೀತೆಯನ್ನು ವೈದೇಹಿ ಅಂತೇಳಿ ಕರೀತಾರೆ. ಹೀಗೆ ಸೌಮಿತ್ರಿಯು ಅಂದ್ರೆ ಲಕ್ಷ್ಮಣನು ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋಗುವಾಗ ರಥದ ಮೇಲಿನ ಪತಾಕೆಯು ಅತ್ತಿಂದತ್ತ ಹೊಯ್ದಾಡುತ್ತಿತ್ತಂತೆ. ಕವಿ ಇಲ್ಲಿ ಹೇಳ್ತಾನೆ, ಸೀತೆ ಯಾವ ತಪ್ಪನ್ನು ಮಾಡಿದ್ದಾಳೆ? ಯಾವ ತಪ್ಪನ್ನು ಕೂಡ ಅವಳು ಮಾಡಲಿಲ್ಲ. ಆದರೆ ಶ್ರೀರಾಮನ ಆಜ್ಞೆ, ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ. ಹೀಗೆ ಯಾವ ತಪ್ಪನ್ನು ಮಾಡದ ಸೀತಾದೇವಿಯನ್ನು ಅರಣ್ಯಕ್ಕೆ ಕಳುಹಿಸುವ ಶ್ರೀರಾಮನ ನಿರ್ಧಾರವನ್ನು ಸರಿಯಲ್ಲ ಎಂದು ತಲೆಯನ್ನು ಅಲ್ಲಾಡಿಸುವಂತೆ ಆ ಪತಾಕೆಯು ಒಯ್ದಾಡುತ್ತಿರುವಂತೆ ಕಾಣುತ್ತಿತ್ತಂತೆ ಎಂದು ಕವಿ ಲಕ್ಷ್ಮೀಶ ಇಲ್ಲಿ ಕಾವ್ಯಭಾಗದಲ್ಲಿ ಚಿತ್ರಿಸಿದ್ದಾನೆ. ಸೀತೆಯನ್ನು ಕಾಡಿಗೆ ಕಳುಹಿಸುತ್ತಿರುವುದು ಅದನ್ನು ಆ ವಿಷಯವನ್ನು ತಿಳಿದ ಅಯೋಧ್ಯಾಪುರದ ನೆರವಿನ ಜನಂ ಅಂದ್ರೆ ಅಯೋಧ್ಯಾಪುರದ ಜನರ ಗುಂಪು, ನೆರವಂತಿದ್ರೆ ಗುಂಪು, ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪರಮ ಪತಿವ್ರತೆಯಾದ ಸೀತೆಯನ್ನು ಕಾಡಿಗೆ ಕಳುಹಿಸುವ ಸಂದರ್ಭದಲ್ಲಿ ಅವರು ಗುಜಗುಜಿಸಿ ತಮ್ಮೊಳಗೆ ಮಾತಾಡಿಕೊಂಡರಂತೆ, ಮನಸ್ಸಿನಲ್ಲಿಯೇ ನೊಂದುಕೊಂಡರಂತೆ. ಆದರೆ ಲಕ್ಷ್ಮಣನು ಪರಿಸಿದಂ ಕಾಳ್ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನು. ಆದರೆ ಲಕ್ಷ್ಮಣ ಏನ್ ಮಾಡ್ತಾನೆ, ಕಾಡಿನ ದಾರಿಯಲ್ಲಿ ಆ ರಥವನ್ನು ವಾಯುವೇಗದಿಂದ ಓಡಿಸಿಕೊಂಡು ಅಲ್ಲಿಂದ ಹೊರಟೇ ಬಿಟ್ಟನೆಂದು ಕವಿ ಈ ಪ್ಯಾರದಲ್ಲಿ ವಿವರಿಸಿದ್ದಾನೆ. ಎರಡನೇ ಪ್ಯಾರವನ್ನು ನೋಡ್ಕೊಳ್ಳಿ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು, ನಿರ್ಮರ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತಿ ಸಹಿತ, ಒಳಗೊಳಗೆ ಮರುಗಿ ಬಿಸು ಸುಯ್ದು ಚಿಂತಿಸುವ ಮುಂದಳೆದ ಉಗ್ರ ಮೃಗ ಪಕ್ಷಿ ಗಣದಿಂದ ಭೂರ್ಮಿಸುವ, ಅಳುವ ಮಂಪೊಕ್ಕನು ಅಡಿ ಇಡೋ ಒಳಲ್ ಎಂಬ ಕರ್ಕಶದ ಮಾರ್ಗದಿಂದ. ಅಯೋಧ್ಯೆಯಿಂದ ವಾಯುವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಬಂದ ಲಕ್ಷ್ಮಣನು ಗಂಗಾ ನದಿಯನ್ನು ಸಮೀಪಿಸುತ್ತಾನೆ. ಸೀತಾ ಲಕ್ಷ್ಮಣರಿಬ್ಬರು ಗಂಗಾ ನದಿಯನ್ನು ದಾಟಿ ಮುನ್ನಡೆಯುವುದನ್ನು ಕವಿಯಲ್ಲಿ ವರ್ಣಿಸಿದ್ದಾನೆ. ಇಳಿದು ರಥದಿಂದ ಮಂದಾಕಿನಿಗೆ ಪೊಡಮಟ್ಟು, ರಥದಿಂದ ಇಳಿದು ಪರಮ ಪಾವನೆಯಾದಂಥ ನಾಕದಿಂದ ಧರೆಗಿಳಿದು ಬಂದಂಥ ಗಂಗಾ ನದಿಗೆ ಸೀತಾ ಲಕ್ಷ್ಮಣರು ನಮಸ್ಕಾರವನ್ನು ಮಾಡುತ್ತಾರೆ. ಬಳಿಕ ನಾವಿಕರೊಡನೆ ನಾವಿಕನ ಸಹಾಯದಿಂದ ದೋಣಿಯಲ್ಲಿ ಕುಳಿತು ಗಂಗಾ ನದಿಯನ್ನು ದಾಟುತ್ತಾರೆ. ಆನಂತರ ನಿರ್ಮಲ ತೀರ್ಥದೊಳ್ಮಿಂದು ಸಕಲ ಪಾಪಗಳನ್ನು ತೊಳೆದು ಪುಣ್ಯತೀರ್ಥವೆನಿಸಿಕೊಂಡಿರುವಂಥ ಆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರು. ಅನಂತರ ಲಕ್ಷ್ಮಣನು ಈ ಘೋರವಾದ ಅರಣ್ಯದಲ್ಲಿ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಕಲ್ಲ ಎಂದು ಒಳಗೊಳಗೆ ಮರುಗಿ ಬಿಸು ಸುಯ್ದು, ಮನಸ್ಸಿನ ಒಳಗೆ ಚಿಂತಿಸುತ್ತಾ, ಬಿಸು ಸುಯ್ದ ಅಂತ ಹೇಳಿದ್ರೆ ನಿಟ್ಟುಸಿರು ಬಿಡುತ್ತಾ ಸಂಕಟ ಪಡುತ್ತಿದ್ದಾನಂತೆ. ಕಾಲಿಡಲು ಸಾಧ್ಯವೇ ಇಲ್ಲ ಎಂಬಂತ ಆ ಘನಘೋರವಾದಂಥ ಅರಣ್ಯದಲ್ಲಿ ಸೀತೆಯನ್ನು ಏಕಾಂಗಿಯಾಗಿ ಬಿಟ್ಟು ಹೋಗಬೇಕಲ್ಲ ಎಂದು ಅವಳ ಮುಂದಿನ ಸ್ಥಿತಿಯನ್ನು ಯೋಚಿಸಿ ಮನದಲ್ಲಿ ತುಂಬಾ ಸಂಕಟವನ್ನು ಲಕ್ಷ್ಮಣನು ಪಟ್ಟನಂತೆ. ಈ ಘನಘೋರ ಅರಣ್ಯದಲ್ಲಿ ಭೀಕರವಾದ ಆ ಕ್ರೂರ ಮೃಗ ಪಕ್ಷಿಗಳು ಇರುವಂಥ ಅರಣ್ಯವನ್ನು ಸೀತೆಯೊಡನೆ ಲಕ್ಷ್ಮಣನು ಪ್ರವೇಶಿಸಿದನು ಎಂದು ಕವಿಯಲ್ಲಿ ವರ್ಣಿಸುತ್ತಾನೆ. ಮುಂದಿನ ಪ್ಯಾರ ನೋಡ್ಕೊಳ್ಳಿ. ವಿಶೇಷವಾದಂಥ ಅರ್ಥವನ್ನು ಕಲ್ಪಿಸಿಕೊಡುವಂಥ ಇದು ಪ್ಯಾರವಾಗಿದೆ. ಹಾಗಾಗಿ ಇದನ್ನು ಗಮನವಿಟ್ಟು ಇದನ್ನು ಕೇಳಿ. ಇರುಳಂತೆ ಪಗಲಂತೆ
ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ವಾಸಂ ಆಗಿ ಧುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರಪುಂಡರೀಕ ವಿದ್ರುಮ ವೃಕ್ಷ ಮಯದೊಳ್ ಇಡುತ್ತಿರುತ್ತಿದ್ದುದು ಆ ಮಹಾಟವಿ ಜಾನಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ ಗರ್ಭಿಣಿಯಾದಂಥ ಸೀತೆಯು ಲಕ್ಷ್ಮಣನ ಜತೆಗೂಡಿ ಭೀಕರವಾದಂಥ ಅರಣ್ಯವನ್ನು ಪ್ರವೇಶ ಮಾಡಿದಾಗ ಸೀತೆಯ ಕಣ್ಣಿಗೆ ಆ ಅರಣ್ಯವು ಹೇಗೆ ಕಂಡಿತು ಎಂಬುದನ್ನು ಈ ಪರಿಚ್ಛೇದದಲ್ಲಿ ಕವಿ ವಿವರಿಸಿದ್ದಾನೆ. ಅಲ್ಲದೆ ನಾನು ಹೇಳಿದ ಹಾಗೆ ಈ ಪರಿಚ್ಛೇದ ಒಂದು ವಿಶೇಷವಾದ ಪದ್ಯ ಅಂತಲೇ ಹೇಳಬಹುದು. ಯಾಕೆಂದರೆ ಇಲ್ಲಿ ಒಂದು ಪದ್ಯಕ್ಕೆ ಇರುವ ನಾನಾರ್ಥಗಳನ್ನು ಬಳಸಿಕೊಂಡು ಕವಿ ಲಕ್ಷ್ಮೀಶ ಬಹಳ ಚಮತ್ಕಾರವಾಗಿ ಈ ಪದ್ಯವನ್ನು ರಚಿಸಿದ್ದಾನೆ. ಹಾಗಾಗಿ ಈ ಪದ್ಯದ ಸಾಲುಗಳನ್ನು ಸರಿಯಾಗಿ ನೀವು ಗಮನಿಸಬೇಕಾಗ್ತದೆ. ಇಲ್ಲಿ ಮೊದಲ 2 ಸಾಲುಗಳಲ್ಲಿನ ಪದ್ಯಗಳಿಗೆ 3ನೇ ಸಾಲಿನ ಪದಗಳನ್ನು ಮತ್ತು 4 ಮತ್ತು 5ನೇ ಸಾಲುಗಳಿಗೆ 6ನೇ ಸಾಲಿನ ಪದಗಳನ್ನು ನಾವು ಇಲ್ಲಿ ಅನ್ವಯ ಮಾಡಬೇಕು. ಅನ್ವಯ ಮಾಡಿದಾಗ ಮಾತ್ರ ಏನಾಗ್ತದೆ, ಈ ಪದ್ಯ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ನಾವೀಗ ಮೊದಲ 3 ಸಾಲುಗಳನ್ನು ಗಮನಿಸಬೇಕು. ನಾನೀಗ ಹೇಳಿದಂತೆ ಆ 2 ಸಾಲುಗಳಲ್ಲಿ ಬರುವ ಮತ್ತು 3ನೇ ಸಾಲಿಗೆ ಅದಕ್ಕೆ ಸಂಬಂಧ ಉಂಟು. ಅಲ್ಲಿ ಪದಗಳನ್ನು ನಾವು ನಾನಾರ್ಥ ರೂಪವಾಗಿ ಒಂದಕ್ಕೆ ಒಂದು ಹೋಲಿಕೆ ಮಾಡಿರುವಂಥದ್ದು. 2 ಸಾಲುಗಳಲ್ಲಿ ಅಲ್ಲಿ ಏನು ಪದಗಳುಂಟು ಅದು 3ನೇ ಸಾಲಿಗೆ ಸಾಮ್ಯತೆಯನ್ನು ಹೊಂದುತ್ತದೆ. ಹೇಗೆಂತಂದರೆ ಅಲ್ಲಿ ನೀವು ನೋಡಿರ್ಬೋದು, ಈರುಳಂತೆ ಪಗರಂತೆ ಮಖದಂತೆ ದಿವದಂತೆ ವರ ಪಯೋನಿಧಿಯಂತೆ ಕೈಲಾಸಗಿರಿಯಂತೆ. ಈ 2 ಸಾಲುಗಳು 3ನೇ ಸಾಲಲ್ಲಿ ಅದಕ್ಕೆ ಸಾಮ್ಯತೆಯನ್ನು ಕೊಡೋದು. ಯಾವುದು 3ನೇ ಸಾಲು? ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವ ವಾಸಂ ಆಗಿ ಅಲ್ವಾ. ಇಲ್ಲಿ ಏನು ಗಮನಿಸಬೇಕು? ಇರುಳಿನಲ್ಲಿ ಸೋಮ ನೋಡಿ, ಅಲ್ಲಿ ಇರುಳು ಅಂತೇಳಿ ಮೊದಲ ಲೈನಲ್ಲಿ ಕೊಟ್ಟಿದ್ದಾರೆ, 3ರಲ್ಲಿ ಸೋಮ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇರುಳಿನಲ್ಲಿ ಸೋಮ ಅಂದರೆ ಚಂದ್ರ ಕಾಣುತ್ತಾನೆ. ಹಾಗೆಯೇ ಸೀತೆಗೆ ಕಾಡಿನಲ್ಲಿ ಯಾವುದು ಸೋಮಲತೆ ಕಂಡಿತು, ಅಂದರೆ ಸೋಮಲತೆ ಎಂಬ ಹೆಸರಿನ ಬಳ್ಳಿ ಇದೆ. ಹಾಗೆ ಹಗಲಿನಲ್ಲಿ ಅರ್ಕ ಕಾಣುತ್ತಾನೆ, ಅಂದರೆ ಸೂರ್ಯ ಕಾಣುತ್ತಾನೆ. ಹಾಗೆಯೇ ಸೀತೆಗೆ ಕಾಡಿನಲ್ಲಿ ಅರ್ಕ ಎಂಬ ಅಂದರೆ ಎಕ್ಕದ ಗಿಡ ಇದೆ, ಎಕ್ಕದ ಗಿಡ ಎನ್ನುವುದು ಕಂಡಿತು. ಆನಂತರ ಯಜ್ಞದಲ್ಲಿ ಶಿಖಿ ಅಲ್ವಾ, ಮಖ ಅಂತ ಹೇಳಿದ್ರೆ ಯಜ್ಞ, ಅಲ್ಲಿ ಆ ಶಿಖಿ ಇರುತ್ತದೆ. ಶಿಖಿ ಅಂತ ಹೇಳಿದ್ರೆ ಅಗ್ನಿ ಅಲ್ವಾ, ಯಜ್ಞದಲ್ಲಿ ಅಗ್ನಿ ಇರ್ತದೆ. ಅದೇ ರೀತಿ ಕಾಡಿನಲ್ಲಿ ಸೀತೆಗೆ ಶಿಖಿ ಕಂಡಿತು, ಅಂದರೆ ಇಲ್ಲಿ ಶಿಖಿ ಅಂತ ಹೇಳಿದ್ರೆ ನವಿಲು ಕಂಡಿತು. ನೆಕ್ಸ್ಟ್ ಅಲ್ಲಿ ದಿವದಂತೆ, ದಿವ ಅಂತ ಹೇಳಿದ್ರೆ ಸ್ವರ್ಗದಲ್ಲಿ ಯಾರಿರೋದು? ಸಹಸ್ರ ಕಣ್ಣಿನವನು. ಯಾರು ಸಹಸ್ರಾಷ್ಟ? ದೇವೇಂದ್ರ ಇರುತ್ತಾನೆ. ಹಾಗೆಯೇ ಸೀತೆಗೆ ಕಾಡಿನಲ್ಲಿ ಏನು ಕಂಡಿತು? ಸಹಸ್ರಾಸ್ತ್ರ ಅಂತ ಹೇಳಿದ್ರೆ ಅಲ್ಲಿ ನವಿಲು ಇರುತ್ತದೆ. ನವಿಲಿಗೆ ಕೂಡ ಸಹಸ್ರಾಕ್ಷ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಅಲ್ಲಿ ಪಯೋನಿಧಿಯಂತೆ. ಪಯೋನಿಧಿ ಅಂತ ಹೇಳಿದ್ರೆ ಹಾಲಿನ ಕಡಲಲ್ಲಿ ಯಾರಿರ್ತಾರೆ? ಹರಿ ಇರ್ತಾರೆ. ವಿಷ್ಣು ಇರುವುದು, ವಿಷ್ಣುವಿನ ವಾಸಸ್ಥಾನ ಅದು. ಹರಿ ಅಂದರೆ ವಿಷ್ಣು ಅಲ್ವಾ. ಕಾಡಿನಲ್ಲಿ ಹರಿ ಕಂಡಿತು ಸೀತೆಗೆ. ಹರಿ ಅಂತ ಹೇಳಿದ್ರೆ ಸಿಂಹ ಕಂಡಿತು. ನೆಕ್ಸ್ಟ್ ಕೈಲಾಸಗಿರಿಯಂತೆ, ಕೈಲಾಸದಲ್ಲಿ ಶಿವನಿರುತ್ತಾನೆ ಅಲ್ವಾ. ಕೈಲಾಸದಲ್ಲಿ ಶಿವನ ವಾಸಸ್ಥಳ ಅದು. ಶಿವ ಅಂತ ಹೇಳಿದ್ರೆ ಈಶ್ವರನಿಗೆ ಶಿವ ಅಂತ ಹೇಳ್ತೇವೆ. ಕಾಡಿನಲ್ಲಿ ಶಿವ ಕಂಡಿತು. ಶಿವ ಅಂತ ಹೇಳಿದ್ರೆ ಮುಳ್ಳುಗಳು, ಆ ಮುಳ್ಳಿಗೆ ಶಿವ ಎನ್ನುವಂಥ ಹೆಸರನ್ನು ಕಳಿಸ್ತೇವೆ. ಇವಿಷ್ಟು 3 ಸಾಲುಗಳ ವಿವರಣೆ, ಅಂದರೆ ಸೀತೆಗೆ ಅದು ಕಾಡಿನಲ್ಲಿ ಯಾವ ರೀತಿ ಕಂಡಿತು ಎನ್ನುವುದು. ಇನ್ನು ನೆಕ್ಸ್ಟ್ 3 ಸಾಲುಗಳನ್ನು ನಾವು ಗಮನಿಸುವ. ಇಲ್ಲಿ ಗಮನಿಸಬೇಕು, ಅಲ್ಲಿ 4ನೇ ಸಾಲು ಏನು ಕೊಟ್ಟಿದ್ದಾರೆ? ಧುರದಂತೆ, ಕೊಳದಂತೆ, ಕಡಲಂತೆ, ನಭದಂತೆ.
ಅಲ್ಲಿ ಧುರ ಅಂತ ಹೇಳಿದ್ರೆ ಶರ, ನಾಲ್ಕನೇ 3 ಮತ್ತು 4ನೇ ಲೈನ್ನ ಆಮೇಲೆ 5ನೇ ಲೈನನ್ನು ಗಮನಿಸಿ. ಧುರ ಅಂತ ಹೇಳಿದ್ರೆ ಅಲ್ಲಿ ಶರ ಅಲ್ವಾ. ಕೊಳ ಅಂತ ಹೇಳಿದ್ರೆ ಪುಂಡರೀಕ, ಆಮೇಲೆ ಕಡಲು ವಿದ್ರುಮ, ನಭ ವೃಕ್ಷ. ಈ ರೀತಿ ನಾವು ಗಮನಿಸಬೇಕಾಗ್ತದೆ. ಏನಂತೇಳಿ ನಾವು ನೋಡುವ. ಧುರದಂತೆ ಶರ, ಯುದ್ಧದಲ್ಲಿ ಶರ ಎನ್ನುವುದಿರ್ತದೆ. ಶರ ಅಂತ ಹೇಳಿದ್ರೆ ಬಾಣ ಅಲ್ವಾ. ಕಾಡಿನಲ್ಲಿ ಬಾಣ ಇರಲಿಕ್ಕೆ ಸಾಧ್ಯ ಉಂಟಾ? ಸೀತೆಗೆ ಯಾವುದು ಕಂಡಿತು? ಹುಲ್ಲು. ಶರಕ್ಕೆ ಇನ್ನೊಂದು ನಾನಾರ್ಥವನ್ನು ನಾವು ಗಮನಿಸಿ ಏನ್ ಬೇಕು, ಅದು ಹುಲ್ಲು ಕಂಡಿತು. ಹುಲ್ಲಿಗೆ ಶರ ಅಂತೇಳಿ ಹೇಳ್ತೇವೆ. ನೆಕ್ಸ್ಟ್ ಕೊಳದಂತೆ ಪುಂಡರೀಕ, ಕೊಳದಲ್ಲಿ ಪುಂಡರೀಕ ಅಂದ್ರೆ ಪುಂಡರೀಕ ಅಂತ ಹೇಳಿದ್ರೆ ತಾವರೆ, ಕೊಳದಲ್ಲಿ ಇರುವಂಥದ್ದು. ಆದರೆ ಸೀತೆಗೆ ಕಾಡಿನಲ್ಲಿ ಪುಂಡರೀಕ ಕಂಡಿತು ಅಂದ್ರೆ ಹುಲಿ ಕಂಡಿತು. ಆಮೇಲೆ ಕಡಲಂತೆ ವಿದ್ರುಮ, ಕಡಲಿನಲ್ಲಿ ವಿದ್ರುಮ ಇರುತ್ತದೆ ಅಂದ್ರೆ ಹವಳ. ಕಾಡಿನಲ್ಲಿ ಹವಳ ಇರಲಿಕ್ಕೆ ಸಾಧ್ಯವೋ? ಸೀತೆ ಅದನ್ನು ಕಾಣ್ತಾಳೆ. ಹೇಗೆ? ಅಲ್ಲಿ ವಿದ್ರುಮ ಅಂತ ಹೇಳಿದ್ರೆ ಮರಗಳು, ಸೀತೆಗೆ ಮರಗಳು ಕಂಡಿತು. ನೆಕ್ಸ್ಟ್ ಅಲ್ಲಿ ಗಮನಿಸಿ. ನಭದಂತೆ ವೃಕ್ಷ, ನಭ ಅಂತ ಹೇಳಿದ್ರೆ ಆಕಾಶ, ಆಕಾಶದಲ್ಲಿ ವೃಕ್ಷ, ವೃಕ್ಷ ಅಂತ ಹೇಳಿದ್ರೆ ನಕ್ಷತ್ರಗಳು ಇರುತ್ತವೆ. ಆದರೆ ಸೀತೆ ಕಾಡಿನಲ್ಲಿ ಏನು ವೃಕ್ಷವನ್ನು ಕಂಡಳು. ವೃಕ್ಷ ಅಂತ ಹೇಳಿದ್ರೆ ಕರಡಿ, ಕರಡಿಯನ್ನು ಕಂಡಳು. ಮಹಾಟವಿ ಜಾನಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ, ಇಂತಹ ಮಹಾ ಅಡವಿಯೋ ಮಹಾ ಅರಣ್ಯವೋ ಜಾನಕಿಯ ಕಣ್ಣಿಗೆ ಅದು ಘೋರತರವಾಗಿ ಕಂಡಿತಂತೆ ಎಂದು ಕವಿ ಲಕ್ಷ್ಮೀ ಶೈಲಿ ಈ ಪ್ಯಾರವನ್ನು ಒಂದು ಚಮತ್ಕಾರಿಕ ರೀತಿಯಲ್ಲಿ ಇದನ್ನು ವರ್ಣಿಸಿದ್ದಾರೆ. ಮಹಾ ಅಡವಿಯನ್ನು ಒಕ್ಕಂತ ಸೀತೆಗೆ ಅನೇಕ ಸಂದೇಹಗಳು ಉಂಟಾಗಿ ಲಕ್ಷ್ಮಣನನ್ನು ಪ್ರಶ್ನಿಸ್ತಾಳೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳ್, ಎಲ್ಲಿ ಸಿದ್ಧಾಶ್ರಮಗಳ್ ಮಂಗಳ ಸ್ಥಳಗಳ್, ಎಲ್ಲಿ ಸುಹವಿಗಳ ಪೊಗೆದಳೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳ್, ಅಲ್ಲಿಗೆ ಒಯ್ಯದೆ ದಾರುದಾರುಣದ ಕಟ್ಟಡವಿಗೆ ಇಲ್ಲಿಗೆ ಕೈ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಶ್ರೀರಾಮನು ತನ್ನ ಬಯಕೆಯಂತೆ ಋಷಿಮುನಿಗಳ ಆಶ್ರಮದ ಸಂದರ್ಶನಕ್ಕಾಗಿ ಕಳಿಸಿರುವನೆಂದೇ ಸೀತೆ ಭಾವಿಸಿದ್ದಳು. ಆದರೆ ಲಕ್ಷ್ಮಣನು ತನ್ನನ್ನು ಮಹಾಘೋರವಾದ ಅರಣ್ಯಕ್ಕೆ ಕರೆತಂದುದನ್ನು ನೋಡಿ ಭಯವಾದಾಗ ಅವಳು ಲಕ್ಷ್ಮಣನನ್ನು ಪ್ರಶ್ನಿಸುತ್ತಾಳೆ. ಎಲೈ ಲಕ್ಷ್ಮಣ, ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳ್, ಎಲ್ಲಿ ಆ ಪರಮ ಪವಿತ್ರವೆನಿಸಿಕೊಂಡಿರುವ ಮುನಿಶ್ರೇಷ್ಠಗಳ ಆಶ್ರಮಗಳು, ಎಲ್ಲಿ ಆ ಸಿದ್ಧಾಶ್ರಮಗಳು ಮಂಗಳ ಸ್ಥಳಗಳು, ಎಲ್ಲಿ ಸಿದ್ಧ ಸಾಧಕರು ಯೋಗಿಗಳ ಇರುವಂಥ ಆಶ್ರಮಗಳು, ಎಲ್ಲಿ ಆ ಮಂಗಳಕರವಾದ ಸ್ಥಳಗಳು, ಎಲ್ಲಿ ಆಶ್ರಮಗಳಲ್ಲಿ ನಿರಂತರವಾಗಿ ನಡೆಯುವ ಮಹಾಯಾಗಗಳಿಂದ ಹೊರಹೊಮ್ಮುತ್ತಿರುವ ಹವಿಸ್ಸಿನ ಪರಿಮಳ ನನಗೆ ಕಾಣಿಸುವುದಿಲ್ಲವಲ್ಲ. ಹೋಮ ಧೂಮಗಳಿಲ್ಲ, ಹೋಮ ಹೊಗೆಯು ನನಗೆ ಕಾಣಿಸುತ್ತಿಲ್ಲ, ಅಗ್ನಿಹೋತ್ರದ ಗುಡಿಸಲು ಕೂಡ ನನಗೆ ಕಾಣುತ್ತಿಲ್ಲ. ಅಲ್ಲಿಂದ ಹೊರಹೊಮ್ಮುವ ವೇದಶಾಸ್ತ್ರ ಧ್ವನಿಗಳು, ವೇದಘೋಷಗಳು ಕೂಡ ನನ್ನ ಕಿವಿಗೆ ಕೇಳಿಸುತ್ತಿಲ್ಲವಲ್ಲ. ಇವೆಲ್ಲವೂ ಇರುವ ಸ್ಥಳಕ್ಕೆ ನನ್ನನ್ನು ಕರೆದೊಯ್ಯದೆ ಘನಘೋರವಾದಂಥ ಈ ಕಾಡಿಗೆ ನನ್ನನ್ನು ಏಕೆ ತಂದಿರುವೆ ಹೇಳೆಂದು ಜಾನಕಿ ಸುಯ್ದಳು ಎಂದು ಭಯದಿಂದ ನಿಟ್ಟುಸಿರು ಬಿಡುತ್ತಾ ಸೀತೆಯು ಲಕ್ಷ್ಮಣನನ್ನು ಕೇಳಿದಳು. ನರನಾಥ ಕೇಳ್, ಅವನಿಸುತಿ ನುಡಿದ ಮಾತಿಗುತ್ತರವನ್ ಆಡದೆ ಮನದೊಳ್ ಉರೆನೊಂದು ರಾಘವೇಶ್ವರನಿಂದ ಕಷ್ಟಮಂ ಪೇಲ್ದಪೆನು ಮೇಣ್ ಉಸಿರ ದಿರ್ದಪೆನು ನಿಷ್ಠುರದೊಳ್ ಧರಣಿಕುಲ ಸಾರ್ವಭೌಮನ ರಾಣಿಯಂಬಣದೊಳ್ ಇರಿಸಿ ಹೋದಪೆನು ಎಂತೋ ಹೋಗದಿರ್ದೊಡೆ ಸಹೋದರ ಅದೇನ್ ಎಂದಪೆನು ಹಾ ಎಂದು ಲಕ್ಷ್ಮಣನಂ ಬೆಂದು ಬೇಗುದಿಗೊಂಡನು. ಜೈಮಿನಿ ಮುನಿಗಳು ಹೇಳುತ್ತಾರೆ, ಜನಮೇಜಯ ರಾಜನನ್ನು ಕುರಿತು ನರನಾಥ ಕೇಳ್, ನರರಿಗೆ ಒಡೆಯನಾಗಿರುವಂಥ, ನರರಿಗೆ ಅರಸನಾಗಿರುವಂಥ ಓ
ಜನಮೇಜಯ ರಾಜನೇ ಕೇಳು, ಸೀತೆಯು ತನ್ನನ್ನು ಘೋರ ಅರಣ್ಯಕ್ಕೆ ಕರೆತಂದುದು ಏಕೆ ಎಂದು ಲಕ್ಷ್ಮಣನನ್ನು ಪ್ರಶ್ನಿಸಿದಾಗ ಲಕ್ಷ್ಮಣನು ಉತ್ತರಿಸದೆ ಲಕ್ಷ್ಮಣನ ಮನಸ್ಸಿಗೆ ಅಪಾರವಾದ ನೋವು ಅನುಭವವಾಗುತ್ತದಂತೆ. ರಾಮಚಂದ್ರವನು ಹೇಳಿದಂತೆ ಅವನ ಮಾತುಗಳನ್ನು ನಾನು ನೆರವೇರಿಸಿಕೊಡ್ಬೇಕು, ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಬೇಕು. ಈ ವಿಚಾರವನ್ನು ಸೀತೆಗೆ ಹೇಗೆ ತಿಳಿಸುವುದು ಎಂದು ಲಕ್ಷ್ಮಣನು ಮನದಲ್ಲಿಯೇ ದುಃಖಿಸುತ್ತಾನೆ. ತರಣಿ ಕುಳ ಸಾರ್ವಭೌಮ ರಾಣಿಯಂ, ಸೂರ್ಯವಂಶದಲ್ಲಿ ಜನಿಸಿರುವ ಶ್ರೀರಾಮನ ಮಹಾರಾಣಿಯಾದ ಸೀತೆಯನ್ನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಗೆ ನಾನು ಹಿಂತಿರುಗಬೇಕೆಂಬ ಚಿಂತೆ ಲಕ್ಷ್ಮಣನಿಗೆ ಆವರಿಸಿತ್ತಂತೆ. ಇದರ ಜೊತೆಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದಿದ್ದರೆ ಶ್ರೀರಾಮಚಂದ್ರವನು ಏನೆನ್ನುವನೋ ಎಂಬ ಚಿಂತೆ ಮತ್ತೊಂದು ಕಡೆ ಅವನಿಗೆ ಆವರಿಸುತ್ತಂತೆ. ಈ ಎರಡೂ ಕೆಲಸಗಳು ಲಕ್ಷ್ಮಣನಿಗೆ ಕಡು ಕಷ್ಟವಾಗಿ ಕಂಡು ಲಕ್ಷ್ಮಣನಂ ಬೆಂದು ಬೇಗುದಿಗೊಂಡನು. ಹಾಗಾಗಿ ಲಕ್ಷ್ಮಣನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನೇ ಹೊರತು ಸೀತೆಯ ಪ್ರಶ್ನೆಗೆ ಉತ್ತರವನ್ನು ಕೊಡಲಾಗಲಿಲ್ಲ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲ ಅಪವಾದಮಂ ಆವರಿಸೆ ನಿನ್ನನ್ ಒಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಲುಹಿಬಾ ಎಂದು ಎನಗೆ ನೇಮಿಸಿದೊಡೆ ಆ ವಿಭುವಿನ ಆಜ್ಞೆಯಂ ಮೀರಲ್ ಅರಿಯದೆ ಮೆಲ್ಲನೆ ಈ ವಿಪಿನ ಕೊಡಗೊಂಡು ಬಂದೆನ್ ಇನ್ನು ಹೊಯ್ಯೊಯ್ಯನ್ ಆವಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣನಂ ಬಾಷ್ಮಾಲೋಚನನಾದನು. ಕೊನೆಗೂ ಲಕ್ಷ್ಮಣನು ಸೀತೆಗೆ ಅವಳನ್ನು ಕಾಡಿಗೆ ಕರೆತಂದುದರ ಕಾರಣವನ್ನು ಕಷ್ಟದಿಂದ ಹೇಳುವನು. ಲಕ್ಷ್ಮಣನು ಹೇಳ್ತಾನೆ, ಸೀತಾದೇವಿಯೇ, ನಿನ್ನನ್ನು ಕಾಡಿಗೆ ಕರೆತಂದುದು ಏಕೆಂದು ಇದುವರೆಗೆ ನಾನು ಹೇಳಲಿಲ್ಲ. ಅಪವಾದಮಂ ಆವರಿಸೆ, ಈ ಒಂದು ಅಪವಾದ ಬಂದಿದೆ. ಯಾರಿಗೆ? ರಘುಕುಲೋದ್ಭವಂ, ಶ್ರೀರಾಮಚಂದ್ರವನ ಮೇಲೆ ಒಂದು ಅಪವಾದ ಬಂದೆರಗಿದೆ. ಹಾಗಾಗಿ ಶ್ರೀರಾಮಚಂದ್ರಮನು ನಿನ್ನನ್ನು ಬಿಡಲು ನಿರ್ಧರಿಸಿದ್ದಾನೆ. ಅಂದರೆ ಇದು ಸೀತಾ ಪರಿತ್ಯಾಗವನ್ನು ಮಾಡಲು ಶ್ರೀರಾಮಚಂದ್ರನು ನಿರ್ಧರಿಸಿದ್ದಾನೆ. ಅದು ರಾಜಾಜ್ಞೆ. ರಾಮನು ಮಾಡಿದ ನನಗೆ ಆಜ್ಞೆಯಾಗಿದೆ, ಅದು ರಾಜಾಜ್ಞೆಯೂ ಕೂಡ ಆಗಿದೆ. ಆದುದರಿಂದ ಪ್ರಭು ಶ್ರೀರಾಮನ ಆಜ್ಞೆಯನ್ನು ಮೀರಲಾರದೆ ನಿನ್ನನ್ನು ಈ ಮಹಾ ಅರಣ್ಯಕ್ಕೆ ಕರೆತಂದಿದ್ದೇನೆ ತಾಯಿ. ಆದುದರಿಂದ ನೀನು ಎಲ್ಲಿಗಾದರೂ ತೆರಳಬಹುದು ಎಂದು ಅತೀವವಾದ ದುಃಖದಿಂದ ಲಕ್ಷ್ಮಣನು ಬಾಷ್ಮಾಲೋಚನನಾದನು. ಲಕ್ಷ್ಮಣನು ಕಣ್ತುಂಬಿಕೊಂಡು ದುಃಖಭರಿತನಾಗಿ ನಿಂತನು. ಲಕ್ಷ್ಮಣ ಸೀತಾ ಪರಿತ್ಯಾಗವೆಂದು ಹೇಳಿದ ತಕ್ಷಣ ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡುಗುತ ಮರೆದಳ್ ಅಂಗೋಪ ಅಂಗಮಂ ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ದಳೆದು ಪತ್ರದಿಂ ಕೊಡೆಬಿಡಿದು ಸೆರಗಿನಿಂದ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ಲಕ್ಷ್ಮಣನು ಹೇಳಿದಂಥ ಮಾತುಗಳಿಂದ ಸೀತೆಗಾದ ಆಘಾತವನ್ನು ಕವಿ ಈ ಪರಿಚ್ಛೇದದಲ್ಲಿ ವಿವರಿಸಿದ್ದಾನೆ. ಶ್ರೀರಾಮನು ನಿನ್ನನ್ನು ತ್ಯಜಿಸಿರುವನೆಂದು ಲಕ್ಷ್ಮಣನು ಹೇಳಿದಾಕ್ಷಣ ಸೀತೆಗೆ ಸಹಿಸಲು ಅಸಾಧ್ಯವಾಯಿತಂತೆ. ದುಃಖವಾಗುತ್ತದೆ, ಸಂಕಟವಾಗುತ್ತದೆ. ಅದು ಯಾವ ರೀತಿ ಎಂದು ಕವಿಯಲ್ಲಿ ಚಿತ್ರಿಸುತ್ತಾನೆ. ಇಲ್ಲಿ ಬಿರುಗಾಳಿ ಪೊಡೆಯಲ್ಕಿ ಕಂಪಿಸಿ ಫಲಿತ ಕದಳಿ ಮುರಿದು ಇರೆಗೊಳಗುವಂತೆ, ಭೀಕರವಾದ ಬಿರುಗಾಳಿ ಬೀಸಿದಾಗ ಗೊನೆ ಬಿಟ್ಟ ಬಾಳೆಗಿಡ ಕಂಪಿಸಿ ಹೇಗೆ ದಢಾರನೆ ನೆಲಕ್ಕೆ ಉರುಳಿ ಬೀಳುವುದೋ ಹಾಗೆ ಸೀತೆಯು ಲಕ್ಷ್ಮಣನ ಮಾತುಗಳನ್ನು ಕೇಳಿದಾಗ ಬಿದ್ದಳಂತೆ. ಇಲ್ಲಿ ಕವಿ ಗೊನೆ ಬಿಟ್ಟ ಬಾಳೆಗಿಡ, ಯಾಕೆ ಗೊನೆ ಬಿಟ್ಟ ಬಾಳೆಗಿಡ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಸೀತೆ ಗರ್ಭಿಣಿ, ತುಂಬು ಗರ್ಭಿಣಿ ಆಗಿದ್ದಾಳೆ. ಹಾಗಾಗಿ ಆ ಗೊನೆ ಬಿಟ್ಟ ಬಾಳೆಗಿಡ ಅದು ಮೊದಲೇ ಆ ಬಿರುಗಾಳಿಗೆ ದಡರನೆ ನೆಲಕ್ಕೆ ಬಿದ್ದಂತೆ ಎಂಬ ಮಾತುಗಳಿಂದ ಕವಿ ಇಲ್ಲಿ ವರ್ಣಿಸಿದ್ದನ್ನು ನಾವು
ಗಮನಿಸಬಹುದು. ಮೂರ್ಛೆ ತಪ್ಪಿದಳಂತೆ. ಹೀಗೆ ಮೂರ್ಛೆ ತಪ್ಪಿ ಬಿದ್ದ ಸೀತೆಗಾಗಿ ಮರುಗುತ್ತಾ ಕಣ್ಣೀರು ಸುರಿಸುತ್ತಾ ಲಕ್ಷ್ಮಣನು ಕಾಡಿನಲ್ಲಿ ದೊಡ್ಡದೊಂದು ಎಲೆಯನ್ನು ತಂದು ಕೊಡೆಯಂತೆ ಹಿಡಿದು ನೆರಳನ್ನು ಒದಗಿಸಿದನು. ಅಲ್ಲದೆ ತನ್ನ ಅಂಗವಸ್ತ್ರದ ತುದಿಯಿಂದ ಗಾಳಿಯನ್ನು ಬೀಸಿದನು. ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು. ರಾಮನ ಸೇವೆ ಈ ರೀತಿಯಾಗಿ ನನಗೆ ಸಂದಿತೆ ಎಂದು ದುಃಖ ಪಡುತ್ತಾನೆ. ಬಿಟ್ಟನೆ ರಘುಧ್ವಂ ನನ್ನನ್ ಅಕಟಕಟ ತಾಮುಟ್ಟನ್ ನೆಗಳ್ದ ಬಾಳ್ವೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರ ತನುಜ ಕಟ್ಟ ಅರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನ್ ಎನ್ನ ಕಣ್ಬಟ್ಟೆಗೆಟ್ಟನೆ ಮನೋವಲ್ಲಭನ ಅಗಳ್ದ್ ಅಡವಿಯೊಳ್ ನೆಟ್ಟನೆ ಪಿಶಾಚದಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದು ಒರಳಿದಳ್ ಅಬಲೆ. ಈ ಪರಿಚ್ಛೇದದಲ್ಲಿ ಮೂರ್ಛೆಯಿಂದ ಎದ್ದ ಸೀತೆಯು ರೋಧಿಸಿದ ಬಗೆಯನ್ನು ಕವಿಯಲ್ಲಿ ಚಿತ್ರಿಸಿದ್ದಾನೆ. ಬಿಟ್ಟನೆ ರಘುಧ್ವಂ, ರಘುರಾಮನು ನನ್ನನ್ನು ಬಿಟ್ಟು ಬಿಟ್ಟನೆ. ಅಯ್ಯೋ, ಇನ್ನಾತ ನನ್ನನ್ನು ಮುಟ್ಟುವುದಿಲ್ಲವೇ? ಇದುವರೆಗೆ ನಮ್ಮಿಬ್ಬರ ಸಂಬಂಧ ಎನ್ನುವುದು ಪವಿತ್ರವಾಗಿತ್ತು, ಪ್ರಸಿದ್ಧವಾಗಿತ್ತು. ಅದಕ್ಕೆ ಶ್ರೀರಾಮಚಂದ್ರಮ ಸಂಚಕಾರವನ್ನು ತಂದನೆ. ಎಲೈ ಲಕ್ಷ್ಮಣನೇ, ಈ ಭೀಕರವಾದ ಕಾಡಿನಲ್ಲಿ ಬಿಟ್ಟು ಬಾ ಎಂದು ಶ್ರೀರಾಮನು ನಿನಗೆ ಆದೇಶಿಸಿದನೆ. ಅಯ್ಯೋ, ಅವನ ಕಣ್ಣು ಕುರುಡಾಯಿತೇನೋ? ಮನೋವಲ್ಲಭನನ್ನು ಅಗಲಿ ಈ ಕಾಡಿನಲ್ಲಿ ಪಿಶಾಚಿಯಂತೆ ಒಬ್ಬಳೇ ಹೇಗಿರಲಿ? ಅಯ್ಯೋ, ನಾನು ಕೆಟ್ಟೆನಲ್ಲ ಎಂದು ಅತೀವವಾದ ದುಃಖದಿಂದ ಸೀತೆಯು ಮರುಗಿದಳೆಂದು ಕವಿಯು ಸೀತೆಯ ದುಃಖವನ್ನು ಚಿತ್ರಿಸಿದ್ದಾನೆ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದನ್ ಎನ್ನಂ ಮದುವೆಯಾದನ್ ಅದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಆನ್ ಅಗಳ್ದೊಡೆ ತಾಂ ನವೆದನಲ್ಲದೆ ಒಂದಿದನೆ ಸೌಖ್ಯಮಂ ರಾಮನ್ ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎಣ್ಣೊಲ್ ಅಪರಾಧಮಂ ಕಾಣಿಸಿದನೆ. ಸೀತೆಯು ರಾಮನೊಡನೆ ಮದುವೆಯಾದ ಬಳಿಕ ತಾನು ಅನುಭವಿಸಿದ ಸುಖ ದುಃಖಗಳನ್ನು ಈ ಮೇಲಿನ ಪ್ಯಾರದಲ್ಲಿ ಸ್ಮರಿಸಿಕೊಳ್ಳುವಳು. ತನ್ನನ್ನು ಎಂತಹ ಸಂದರ್ಭದಲ್ಲಿಯೂ ಕೂಡ ತುಂಬ ಪ್ರೀತಿಯಿಂದ ನೋಡಿಕೊಂಡಿರುವ ಶ್ರೀರಾಮನು ಹೀಗೇಕೆ ಕಠಿಣವಾಗಿ ವರ್ತಿಸಿದನೆಂಬ ಆಶ್ಚರ್ಯ ಅವಳಿಗೆ ಆಗುತ್ತದೆ. ಅಂದು ಶ್ರೀರಾಮನು ಕೌಶಿಕ ಮುನಿಗಳೊಡನೆ, ವಿಶ್ವಾಮಿತ್ರ ಮುನಿಗಳೊಡನೆ ಮಿಥಿಲಾಪುರಕ್ಕೆ ಬಂದು ನನ್ನ ಅಪ್ಪ ಜನಕರಾಜನು ಇಟ್ಟಿದ್ದಂಥ ಪಣದಲ್ಲಿ ಗೆದ್ದನು. ಅಲ್ಲಿ ಬಂದು ಹರಧನುವ ಮುರಿದೆನ್ನಂ ಮದುವೆಯಾದ, ಶಿವಧನಸ್ಸನ್ನು ಮುರಿದು ಶೌರ್ಯವನ್ನು ತೋರಿಸಿ ತನ್ನನ್ನು ವರಿಸಿದನು. ಅಂದಿನಿಂದಲೂ ನನ್ನ ಜೊತೆ ಶ್ರೀರಾಮನು ಕಳೆದ ಆ ಕ್ಷಣಗಳನ್ನು ಅವಳು ನೆನಪಿಸುತ್ತಾಳೆ. ರಾವಣನು ನನ್ನನ್ನು ಅಪಹರಿಸಿದಾಗಲೂ ಕೂಡ ಆ ಅಗಲುವಿಕೆಯಿಂದ ದುಃಖಿತನಾದಂಥ ಶ್ರೀರಾಮನು ನನ್ನನ್ನು ಮರಳಿ ಪಡೆಯಲು ಏನು ಮಾಡಿದ್ದನು ಗೊತ್ತೇ? ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು, ಆ ಕಪಿ ಸೈನ್ಯವನ್ನೇ ಕಟ್ಟಿ ಅವರ ಸಹಾಯದಿಂದ ಲಂಕೆಗೆ ಸೇತುವೆಯನ್ನು ಬಳಿದು, ಅಂದರೆ ಆ ಸೇತುವೆಯನ್ನು ಕಟ್ಟಿ ದೈತ್ಯರನ್ನೆಲ್ಲ ಕೊಂದು ತನ್ನನ್ನು ಮರಳಿ ಪಡೆದ. ಅಲ್ಲದೆ ಅಗ್ನಿಮುಖದೊಳ್ ಪರೀಕ್ಷಿಸಿದನ್, ಅಗ್ನಿ ಪರೀಕ್ಷೆಯಲ್ಲಿ ನನ್ನನ್ನು ಪರೀಕ್ಷಿಸಿದ. ಪರಿಶುದ್ಧಳಾದ ನನ್ನನ್ನು ಅಗ್ನಿದೇವ ಸ್ಪರ್ಶಿಸದೆ ನಾನು ಪರಿಶುದ್ಧಳು ಎಂದು ರಾಮನು ಖಚಿತಪಡಿಸುವಂತೆ ಮಾಡಿಕೊಂಡ. ಇಷ್ಟೆಲ್ಲ ಆದ ಮೇಲೂ ಎಣ್ಣೊಲ್ ಅಪರಾಧಮಂ ಕಾಣಿಸಿದನೆ. ನನ್ನಲ್ಲಿ ಅದಾವ ಅಪರಾಧವ ದೋಷವನ್ನು ರಾಮನು ಕಂಡನೋ ಎಂದು ಸೀತೆಯು ಲಕ್ಷ್ಮಣನನ್ನು ಕೇಳುತ್ತಾಳೆ. ಏಕೆ ನಿಂದಹೆ ಹೋಗು ಸೌಮಿತ್ರಿ, ಕೋಪಿಸನೆ ಕಾಕುಸ್ತನ್ ಅಲ್ಲಿ
ತಳುವಿದೊಡೆ ನೆರವುಂಟು ತನಗೆ ಈ ಕಾಡೊಳ್ ಉಗ್ರ ಜಂತುಗಳಲ್ಲಿ. ರಘುನಾಥನು ಏಕಾಗಿಯಾಗಿರ್ಪನು ಲೋಕದರಸ ಏಗೈದೊಡಂ. ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ. ಭರತ ಶತ್ರುಘ್ನರ್ ಈ ಕೆಲಸ ಕೊಪ್ಪಿದರೆ. ಹನುಮಂತನ್ ಇದರ್ಪನೆ ಪೇಳ್ ಎಂದಳ್ ಅಲ್ದಳ್ ಅಬಲೆ. ಸೀತೆಯು ಲಕ್ಷ್ಮಣನನ್ನು ಅಯೋಧ್ಯೆಗೆ ಹಿಂತಿರುಗುವಂತೆ ಸೂಚಿಸುವ ಸಂಗತಿ ಈ ಪ್ಯಾರದಲ್ಲಿ ಇದೆ. ಸೀತಾದೇವಿಯು ಮಹಾ ಸಾಧ್ವಿಯೂ ಹೌದು, ಪತಿಭಕ್ತಿಯುಳ್ಳವಳು ಕೂಡ ಆಗಿದ್ದಳು. ತಾನು ಕಾಡು ಪಾಲಾದನೆಂದು ತಿಳಿದ ನಂತರವೂ ಅವಳಿಗೆ ಶ್ರೀರಾಮನದ್ದೇ ಚಿಂತೆಯಾಗಿತ್ತು. ಶ್ರೀರಾಮನ ಆಜ್ಞೆಗೆ ಬದ್ಧಳಾಗಿರಬೇಕೆಂದು ಅವಳ ಇಂಗಿತವಾಗಿತ್ತು. ಆದ್ದರಿಂದ ಅವಳು ಲಕ್ಷ್ಮಣನನ್ನು ಉದ್ದೇಶಿಸಿ ಹೀಗೆ ನುಡಿದಳು. ಎಲೈ ಲಕ್ಷ್ಮಣನೇ, ರಾಮನ ಅಣತಿಯಂತೆ ನೀನು ನನ್ನನ್ನು ಕಾಡಿಗೆ ಬಿಟ್ಟಾಯ್ತಲ್ಲ, ಇನ್ನು ಸುಮ್ಮನೆ ಯಾಕೆ ಇಲ್ಲಿ ನಿಂತಿರುವೆ? ನೀನು ಅಯೋಧ್ಯೆಗೆ ಹಿಂತಿರುಗುವುದು ತಡವಾದರೆ ಅಲ್ಲಿ ಕಾಕುತ್ಸನ್ ಕೋಪಿಸನೆ. ಕಾಕುತ್ಸನ್ ಅಂತ ಹೇಳಿದ್ರೆ ಶ್ರೀರಾಮ. ಅಲ್ಲಿ ಶ್ರೀರಾಮ ನಿನ್ನ ಮೇಲೆ ಕೋಪಗೊಳ್ಳಬಹುದಲ್ಲ. ಹಾಗಾಗಿ ನಾನು ಇಲ್ಲಿ ಒಂಟಿ ಎಂಬ ಭಯ ನಿನಗೆ ಬೇಡ. ನನಗೆ ಇಲ್ಲಿ ಈ ಕಾಡಿನ ಉಗ್ರ ಜಂತುಗಳು ಅಂದರೆ ಪಶು ಪಕ್ಷಿಗಳು, ಕ್ರೂರ ಮೃಗಗಳು ನನ್ನ ಜೊತೆ ಇದ್ದಾವೆ, ನನ್ನ ಸಹಾಯಕ್ಕೆ ಇದ್ದಾವೆ. ರಘುನಾಥನು ಏಕಾಗಿಯಾಗಿ ಇರ್ಪನು. ಪಾಪ ಶ್ರೀರಾಮನು ಅಯೋಧ್ಯೆಯಲ್ಲಿ ಏಕಾಗಿಯಾಗಿರುವನು, ಒಂಟಿಯಾಗಿದ್ದಾನೆ. ಲೋಕದಲ್ಲಿ ರಾಜನಾದವನು ಏನೂ ಮಾಡಿದರೂ ಕೂಡ ಅವನ ಅಧೀನರಾದವರು ಸೇವಕರು ಅವನನ್ನು ಸರಿತಪ್ಪೆಂದು ಪ್ರಶ್ನಿಸುವಂತಿಲ್ಲ. ನನ್ನನ್ನು ಕಾಡಿಗೆ ತಂದು ಬಿಡಲು ಆ ಭರತ ಶತ್ರುಘ್ನರು ಒಪ್ಪಿಕೊಂಡರೆ ಹನುಮಂತನಾದರೂ ಈಗ ರಾಮನೊಂದಿಗೆ ಇರುವನೇ ಎಂದು ಸೀತೆ ದುಃಖದಿಂದ ಹಾಗೂ ವ್ಯಂಗ್ಯದಿಂದ ನುಡಿತಾಳೆ. ಕಡೆಗೆ ಕರುಣಾಳು, ರಾಘವನಲ್ಲಿ ತಪ್ಪಿಲ್ಲ ಕಡು ಪಾತಕಂಗೈದು ಪೆಣ್ಣಾಗಿ ಜನಿಸಿ ತನ್ನ ಒಡಲಂ ಪೊರೆಯುವುದು ಎಣ್ಣೊಲ್ ಅಪರಾಧಮಂ ಉಂಟು. ಸಾಕು, ಇಲ್ಲಿ ಇರಲ್ಬೇಡ, ನೀನು ನಡೆ ಹೋಗು, ನಿಲ್ಲದಿರು. ನಿನಗೆ ಮಾರ್ಗದೊಳ್ ಆಗಲ್ ಅಡಿಗಡಿಗೆ ಸುಖಂ ಎಂದು ಸೀತೆ ಕಮ್ಮನಿಗಳಂ ಮಿಡಿದಾರ್ತೆ ಯಾಗಿರಲ್. ಸೌಮಿತ್ರಿ ನುಡಿದನ್ ಆ ವಿಪಿನದ ಅಭಿಮಾನಿಗಳಿಗೆ. ಸೀತೆಯು ಹೆಣ್ಣಾಗಿ ಹುಟ್ಟಿದ ಪಾಪಕ್ಕೆ ನಾನು ಈ ಅವಸ್ಥೆಯನ್ನು ಅನುಭವಿಸಬೇಕೆಂದು ತೀರ್ಮಾನಿಸಿದಳು. ಅವಳು ರಾಮನ ಆಜ್ಞೆಗೆ ಬದ್ಧಳಾಗಿ ಕಾಡಿನಲ್ಲಿರಲು ಅಸಹನೀಯವಾದಂಥ ದುಃಖದಲ್ಲೇ ಒಂದು ತೀರ್ಮಾನಕ್ಕೆ ಬರುತ್ತಾಳೆ. ಕೊನೆಗೆ ಲಕ್ಷ್ಮಣನ ಬಳಿ ಅವಳು ಹೇಳುತ್ತಾಳೆ, ಕರುಣಾಳು, ರಾಘವನಲ್ಲಿ ತಪ್ಪಿಲ್ಲ. ಕರುಣಾಮಯಿ ಆದಂಥ ಕರುಣಾಳುವಾದಂಥ ಆ ರಾಮನ ಏನೂ ತಪ್ಪಿಲ್ಲ. ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ್ದೇ ನನ್ನ ದೊಡ್ಡ ತಪ್ಪಾಗಿದೆ. ನಾನು ನನ್ನ ದೇಹವನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಳ್ಳಬೇಕಾಗಿದೆ. ನಾನು ಹೇಗೋ ಈ ಕಾಡಿನಲ್ಲಿ ಬದುಕಿಕೊಳ್ಳುತ್ತೇನೆ. ಆದರೆ ನೀನು ತಡ ಮಾಡದೆ ಅಯೋಧ್ಯೆಗೆ ಹಿಂತಿರುಗು, ಬೇಗ ಹೋಗು ಇಲ್ಲಿಂದ ಎಂದು ಸೀತೆಯು ಲಕ್ಷ್ಮಣನಿಗೆ ಹೇಳುತ್ತಾಳೆ. ಸೀತೆಯು ಲಕ್ಷ್ಮಣನಿಗೆ ತಕ್ಷಣವೇ ಅಲ್ಲಿಂದ ಹೊರಡಲು ಆಜ್ಞೆ ಮಾಡಿ, ದಾರಿಯಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಕಣ್ಣೀರುಗೆರೆಯುತ್ತಾ ಹಾರೈಸಿದಳು. ಸೀತೆ ಆಡಿದ ಈ ಮಾತುಗಳನ್ನು ಕೇಳಿದ ಲಕ್ಷ್ಮಣನು ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳು ಎದುರಾಗದಿರಲೆಂದು ವನದೇವತೆಗಳನ್ನು ಈ ರೀತಿಯಾಗಿ ಬೇಡಿಕೊಳ್ಳುತ್ತಾನೆ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾನವಿಯೇ. ಸಲಹಿ ಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆತಾಯಿ ಭೂದೇವಿ. ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಶ್ರೀರಾಮನ ಆದೇಶದಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿಯೇ ಬಿಟ್ಟು ತಾನೊಬ್ಬನೇ ಅಯೋಧ್ಯೆಗೆ ತೆರಳುವ ಸಂದರ್ಭದಲ್ಲಿ
ಸೀತೆಯ ಕ್ಷೇಮಕ್ಕಾಗಿ ಕಾಡಿನಲ್ಲಿರುವ ಅವ್ಯಕ್ತ ದೇವತೆಗಳನ್ನು ಪ್ರಾರ್ಥಿಸುವ ಸಂದರ್ಭವನ್ನು ಈ ಪರಿಚ್ಛೇದದಲ್ಲಿ ಕವಿ ವರ್ಣಿಸಿದ್ದಾನೆ. ಎಲೈ ಕಾಡಿನಲ್ಲಿರುವ ವನದೇವತೆಗಳೇ, ಮರಗಳೇ, ಮೃಗಗಳೇ, ಕ್ರಿಮಿಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲು ಪೊದೆಗಳೇ, ಪಂಚಭೂತಗಳೇ, ದಶ ದಿಕ್ಕುಗಳೇ, ಕಾಯಿರಿ ಎಲೈ ಧರ್ಮದೇವತೆಗಳೇ, ಜಗಜ್ಜನನಿ ಸೀತಾದೇವಿಯ. ಲಕ್ಷ್ಮಣನು ಇಲ್ಲಿ ಅವ್ಯಕ್ತ ದೇವತೆಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾನೆ, ಮಾತೆ ಸೀತೆಯನ್ನು ರಕ್ಷಿಸಿಕೊಳ್ಳಿ ಅಂತೇಳಿ. ಪಂಚಭೂತಗಳಂತಂದರೆ ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ನೀವೆಲ್ಲರೂ ನನ್ನ ಮಾತೆಯನ್ನು ರಕ್ಷಿಸಬೇಕು. ಸಕಲರಿಗೂ ನೆಲೆಯಾಗಿರುವ ಜಾನಕಿಯ ತಾಯಿಯಾಗಿರುವ ಭೂದೇವಿಯೇ, ನೀವೆಲ್ಲರೂ ಸೀತಾದೇವಿಯನ್ನು ನಿಮ್ಮ ಮಗಳಂತೆ ಸಲಹಿರಿ. ಅವಳಿಗೆ ಯಾವ ಅಪಾಯವೂ ಆಗದಂತೆ ನೋಡಿಕೊಳ್ಳಿರಿ ಎಂದು ಲಕ್ಷ್ಮಣನು ಕೈಮುಗಿದು ಕೇಳಿಕೊಂಡನು, ಬೇಡಿಕೊಂಡನಂತೆ. ಅರಸ ಕೇಳಿ ಅಲ್ಲಿದ್ದ ಪಕ್ಷಿ ಮೃಗ ಜಂತುಗಳ್ ಧರಣೀಸುತೆಯಂಬಳಸಿ ನಿಂದು ಮೈಯುಡಗಿ ಜೋಳ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಫುಲ್ ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದವು ಕೂಡೆ. ವೃಕ್ಷ ರಥೆಗಳ್ ಬಾಡಿ ಸೊರಗುತ್ತಿರ್ದವು, ಶೋಕಬಾರದಿಂ ಕಲ್ಲುಗಳಂ ಕರಗುತ್ತಿರ್ದವು. ಜಗದೊಳ್ ಉತ್ತಮರ ಆನಿಯಂ ಕಂಡು ಸೈರಿಸುವರುಂಟೆ. ಜೈಮಿನಿ ಮುನಿಗಳು ಜನಮೇಜಯ ರಾಜನಿಗೆ ಕತೆ ಹೇಳುವುದನ್ನು ಮುಂದುವರಿಸುತ್ತಾರೆ. ಎಲೈ ರಾಜನೇ ಕೇಳು, ಸೀತೆಗೆ ಒದಗಿದ ಸಂಕಟದ ಸ್ಥಿತಿಯನ್ನು ನೋಡಿ ಆ ಕಾಡಿನಲ್ಲಿದ್ದ ಪಕ್ಷಿಗಳು, ಮೃಗಗಳು, ಜಂತುಗಳೆಲ್ಲವೂ ಕೂಡ ಬಂದು ಸೀತೆಯ ಸುತ್ತ ನಿಂತವು. ಅವುಗಳೆಲ್ಲವೂ ಆಕೆಯ ದುಃಖಗಳಲ್ಲಿ ಭಾಗಿಗಳಾಗಿ ಕಣ್ಣೀರು ಸುರಿಸಿದವು. ತಮ್ಮೊಳಗಿನ ಪರಸ್ಪರ ವೈರತ್ವವನ್ನು ಕೂಡ ಮರೆತವು. ಅವುಗಳೆಲ್ಲವೂ ಹುಲ್ಲು, ಆಹಾರ, ಮೇವುಗಳನ್ನು ತೊರೆದು ಸೀತೆಗಾಗಿ ಕೊರಗಿ ಗೋಳಾಡಿದವು. ಅಲ್ಲಿದ್ದ ಮರ ಬಳ್ಳಿಗಳೆಲ್ಲ ಬಾಡಿ ಸೊರಗಿ ಹೋದವಂತೆ. ಅತಿಯಾದ ಶೋಕದಿಂದ ಕಲ್ಲುಗಳು ಕೂಡ ಕರಗಿದವಂತೆ. ಈ ರೀತಿಯಾಗಿ ಸೀತೆಯ ದುಃಖದಲ್ಲಿ ಭಾಗಿಯಾದ ಮೃಗ, ಪಕ್ಷಿ, ಜಂತು, ತರುಲತೆಗಳನ್ನು ನೋಡಿ ಕವಿಯು ಜಗತ್ತಿನಲ್ಲಿ ಉತ್ತಮರಿಗಾದ ಕೆಡುಕನ್ನು ಸಹಿಸುವವರು ಯಾರೂ ಇಲ್ಲ ಎಂದು ಇಲ್ಲಿ ವರ್ಣಿಸುತ್ತಾನೆ. ಪೃಥ್ವಿಯಾತ್ಮಜಿ ಬಳಿಕ ಚೇತರಿಸಿ ತನಗಿನ್ನು ಪತಂ ಆವುದು ಎಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಂ ಆದ ಆವಯವದ ಧೂಳಿಡದ ಮೈಯ ಬಿಡು ಮುಡಿಯಂ ವಿಕೃತಿಯಂ ಎನಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವೃತಿಸುವಂತಾಯಿತು. ಅಕಟ ವಿಧಿಯೆಂದು ಹಲುಬಿದಲ್ ಕಲ್ಮರಂ ಕರಗುವಂತೆ. ಸೀತೆ ಭೀಕರವಾದ ಕಾಡಿನಲ್ಲಿ ಈಗ ತನಗೊದಗಿದ ದುಸ್ಥಿತಿಗಾಗಿ ಮರುಗಿದ ವಿವರಗಳನ್ನು ಕವಿ ಚಿತ್ರಿಸಿದ್ದಾನೆ. ಸ್ವಲ್ಪ ಹೊತ್ತಿನ ಬಳಿಕ ಚೇತರಿಸಿಕೊಂಡ ಸೀತೆಯು ತನ್ನ ಮುಂದಿನ ದಾರಿ ಯಾವುದು ಎಂದು ದಿಕ್ಕುಗಳಿಗೆ ನೋಡಿದಳು. ಅವಳ ದೇಹದ ಅಂಗಗಳು ಕೂಡ ಶಿಥಿಲಾವಸ್ಥೆಗೆ ಸಂದು ಹೋಗಿತ್ತು. ಅವಳು ಮೂರ್ಛೆಯಿಂದಾಗಿ ಎದ್ದು ಅರೆಪ್ರಜ್ಞಾವಸ್ಥೆಯಲ್ಲಿ ಇದ್ದಳು. ಹಾಗಾಗಿ ಧೂಳಿಡಿದ ದೇಹವನ್ನು ಬಿಚ್ಚಿ ಕೆದರಿಸುವ ಕೂದಲನ್ನು ಲೆಕ್ಕಿಸದೆ ಸೀತೆಯು ತಾನು ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು ಹಾಗೂ ರಘುವಂಶದ ದಶರಥನ ಮಹಾರಾಜನ ಸೊಸೆಯಾದವಳು. ಈಗ ನನ್ನ ಅವಸ್ಥೆಯೇ ಈ ಕಾಡಿನಲ್ಲಿ ತೊಳಲಾಡಬೇಕಾಯಿತಲ್ಲ, ಅಯ್ಯೋ ವಿಧಿಯೇ ಎಂದು ಸೀತೆ ಹಲುಬಿದಲ್ ಕಲ್ಮರಂ ಕರಗುವಂತೆ ಶೋಕಿಸಿದಳು. ಹೇಗೆಂತೇಳಿದ್ರೆ ಕಲ್ಲು ಮರಗಳು ಕರಗುವಂತೆ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾನೆ.
ಅಷ್ಟೊತ್ತಿಗೆ ಯಾರು ಬರುತ್ತಾರೆ ಅಲ್ಲಿ? ಅನ್ಯಗಂ ಮಖಕ್ಕೆ ಯೂಪವನ್ ಅರಸುತ್ತ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ ವೆರಸಿ ನಡೆತಂದು ಕಾಡೊಳ್ ಓರ್ವಲೆ ಹುಗಲ್ ದೆಸೆಗಾಣದೆ ಬನ್ನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತು ವಿನ್ನವೆವ ಕಾಂತಾರದ ಅಧಿದೇವತೆ ತಾನೆನಲ್ ಸನ್ನ ಗದ್ಗದ ಕಂಠೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಸೀತೆ ಶೋಕಿಸುತ್ತಾ ಇರಬೇಕಾದ್ರೆ ಮುನಿಶ್ರೇಷ್ಠರೆನಿಸಿಕೊಂಡಿರುವ ತಪೋಧನರಾದಂಥ ವಾಲ್ಮೀಕಿ ಮುನಿಗಳು ತಮ್ಮ ಹಲವಾರು ಶಿಷ್ಯರೊಂದಿಗೆ ಸೀತೆ ಇದ್ದ ಕಾಡಿಗೆ ಬರುತ್ತಾರೆ. ಮಖಕ್ಕೆ ಯೂಪವನ್ ಅರಸುತ್ತ, ಮಖ ಅಂತ ಹೇಳಿದ್ರೆ ಇಲ್ಲಿ ಯಜ್ಞ, ಯೂಪ ಅಂತ ಹೇಳಿದ್ರೆ ಯಜ್ಞ ಪಶುವನ್ನು ಕಟ್ಟುವ ಕಂಬ, ಅದಕ್ಕೆ ಯೂಪ ಅಂತೇಳಿ ನಾವು ಹೇಳ್ತೇವೆ. ಈ ಯೂಪವನ್ನು ಅರಸುತ್ತಾ ಅಂದರೆ ಹುಡುಕುತ್ತಾ ವಾಲ್ಮೀಕಿ ಮುನಿಗಳು ಶಿಷ್ಯರೊಡಗೂಡಿ ಬರುತ್ತಾರೆ ಆ ಕಾಡಿಗೆ. ಆಗ ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ದಿಕ್ಕುಗಾಣದೆ ದುಃಖದಿಂದ ಭ್ರಾಂತಳಾಗಿ ಗತಿಗೆಟ್ಟು ಗ್ರೀಷ್ಮ ಋತುವಿನ ಬಿಸಿಲಲ್ಲಿ ಬಸವಳಿದು ರೋಧಿಸುವ ವನದೇವತೆಯಂತೆ ಕಾಣುವ ಸೀತಾದೇವಿಯನ್ನು ವಾಲ್ಮೀಕಿ ಮಹರ್ಷಿಗಳು ನೋಡುತ್ತಾರೆ. ನೋಡಿ ಸೀತೆಯನ್ನು ಕುರಿತು ಹೀಗೆನ್ನುತ್ತಾರೆ: ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರಿನ್ನು ಸಂದೇಹಮಂ ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀ ಸುಖದೊಳಿರ್ದೊಡೆ ನಿನ್ನನ್ನು ಆವಾವ ಬಯಕೆಯುಂಟು ಎಲ್ಲಮಂ ಸಲಿಸಿ ತಾ ನೋವಿಕೊಂಡು ಇರ್ದಪಿನ್ ಅಂಜದಿರ್ ಎಂದು ಸಂತೈಸಿ ರಾವಣಾರ್ಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಅಳುತ್ತಿದ್ದ ಸೀತೆಯ ಸಂತೈಸಿದ ವಾಲ್ಮೀಕಿಯು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದೊಯ್ದ ವಿವರಣೆಗಳನ್ನು ಈ ಪದ್ಯದಲ್ಲಿ ಕಾಣಬಹುದು. ವಾಲ್ಮೀಕಿಯು ಸೀತೆಯನ್ನು ಉದ್ದೇಶಿಸಿ ಹೀಗೆನ್ನುತ್ತಾರೆ: ದೇವಿ ಅಳಬೇಡ, ನಿನಗೆ ಅವಳಿ ಮಕ್ಕಳು ಜನಿಸುವರು. ನನ್ನ ಬಗ್ಗೆ ನಿನಗೆ ಸಂದೇಹ ಬೇಡ. ನಾನು ನಿನ್ನ ತಂದೆಯಾದ ಜನಕ ಮಹಾರಾಜನಿಗೆ ಪರಿಚಿತನಾಗಿದ್ದೇನೆ. ಹಾಗಾಗಿ ನಾನು ಅನ್ಯನಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಾ. ಅಲ್ಲಿ ನಿನಗಿರುವ ಬಯಕೆಗಳನ್ನು ನಾನು ಈಡೇರಿಸುತ್ತೇನೆ. ಸೀತೆಗೆ ಬಯಕೆಯೂ ಕೂಡ ಅದೇ ಆಗಿತ್ತು. ಏನಂತ ಹೇಳಿದ್ರೆ, ನಾನು ಋಷಿ ಆಶ್ರಮಕ್ಕೆ ಹೋಗಬೇಕು, ಅಲ್ಲಿ ಋಷಿ ಪತ್ನಿಯರೊಡನೆ ಕಾಲವನ್ನು ಕಳೆಯಬೇಕು, ವೇದ ಘೋಷಗಳನ್ನು ಕಿವಿ ತುಂಬಿಸಿಕೊಳ್ಳಬೇಕು, ಯಜ್ಞ ಯಾಗಾದಿಗಳನ್ನು ಕಣ್ತುಂಬಿಸಿಕೊಳ್ಳಬೇಕು ಎಂದು ಇದು ರಾಮನಲ್ಲಿರೋ ಅವಳು ಹೇಳಿಯೂ ಕೊಂಡಿದ್ದಳು. ಹಾಗಾಗಿ ವಾಲ್ಮೀಕಿ ಈ ಬಯಕೆಗಳನ್ನು ಈಡೇರಿಸಿ ನಿನ್ನನ್ನು ಸುಖವಾಗಿ ನೋಡಿಕೊಳ್ಳುತ್ತೇನೆ ಎನ್ನುತ್ತಾರೆ. ಹೆದರಬೇಡ ಎಂದು ಸಮಾಧಾನವನ್ನು ಪಡಿಸಿದರು. ಹೀಗೆ ಸಮಾಧಾನ ಪಡಿಸಿ ವಾಲ್ಮೀಕಿ ಮಹರ್ಷಿಯು ಸೀತಾದೇವಿಯನ್ನು ತನ್ನ ಆಶ್ರಮಕ್ಕೆ ಕರೆದುಕೊಂಡು ಹೋದರಂತೆ. ಹೀಗೆ ಸೀತಾ ಪರಿತ್ಯಾಗದ ಒಂದು ಭಾಗವನ್ನು ಲಕ್ಷ್ಮೀಶ ಕವಿಯು ಚಿತ್ರಿಸಿದ್ದಾನೆ.